ಹಬ್ಬಗಳು ಬಂದ್ರೆ ಮನೆಯಲ್ಲಿ ಪೊಂಗಲ್ ಅಥವಾ ಪರಮಾನ್ನ ಮಾಡ್ಕೊಳ್ತೇವೆ ನೋಡ್ರಿ. ಮನೆಯಲ್ಲಿ ಬೆಲ್ಲದ ಪರಮಾನ್ನ ಮಾಡ್ಬೇಕಾದ್ರ ಹಾಲು ಒಡಿತೈತ್ರಿ, ಇಲ್ಲಾಂದ್ರ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗ್ಬಿಡ್ತೈತಿ ನೋಡ್ರಿ. ಸೊ ಇಲ್ಲಿವರೆಗೂ ಯಾರು ಹೇಳಿರದ 100% ಪರ್ಫೆಕ್ಟ್ ಆಗಿರುವಂತ ಬೆಲ್ಲದ ಪರಮಾನ್ನ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಮೊದ್ಲಿಗೆ ಒಂದು ಬೌಲ್ದಾಗ 1 ಕಪ್ ಆಗುವಷ್ಟು ನಾನು ಅಕ್ಕಿ ಹಾಕೊಂಡೇನ್ರಿ. ನೀವು ಬೇಕಂದ್ರ ಟೀ ಗ್ಲಾಸ್ ಇರ್ತೈತಲ್ರಿ ಅದ್ರಲ್ಲೇ ಕೂಡ ಅಳತಿ ಮಾಡ್ಕೋಬಹುದ್ರಿ, ಅಥವಾ ಕಪ್ಲೆ ಕೂಡ ಅಳತಿ ಮಾಡ್ಕೋಬೇಕ್ರಿ. ಒಂದೇ ಮೆಜರ್ಮೆಂಟ್ ಫಾಲೋ ಮಾಡ್ಬೇಕು ನೋಡ್ರಿ. ಇದು ರೆಸಿಪಿ ಮುಗಿಯೋವರೆಗೂ ಒಂದೇ ಕಪ್ ಅಳತಿಲೆ ನಾನು ಎಲ್ಲಾ ತೋರ್ಸಾತೀನ್ರಿ. ಇದನ್ನ 1 ಅವರ್ ನೆನ್ಸಿಟ್ಕೊಳ್ಳುಮಂತ್ರಿ. ನೆಕ್ಸ್ಟ್ ಇಲ್ಲಿ ಒಂದ್ ಬೌಲ್ದಾಗ 4 ಕಪ್ ಆಗುವಷ್ಟು ನಾನು ಹಾಲು ಹಾಕೊಳತೀನಿ ನೋಡ್ರಿ. ಅದೇ ಕಪ್ಲೇನೆ 4 ಕಪ್ ಆಗುವಷ್ಟು ಹಾಲು ಹಾಕೋತಾ ಇದೀನ್ರಿ. 2 ಕಪ್ ಆಗುವಷ್ಟು ನೀರ್ ಹಾಕೊಳತೀನ್ರಿ. ಇವಾಗ ಇದು ಹಾಲೊಳಗ ನಾವು ಮಧ್ಯ ಮಧ್ಯ ತಿರುಗಿಸ್ತಾ ಹಾಲೊಳಗ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ನೋಡ್ರಿ. ಒಂದ್ ಕುದಿ ಬಂದ್ ಬಳಕ ನಾವೇನ್ ಮಾಡೋಮ್ರಿ, ಅವಾಗ್ಲೇ ನಾವ್ ಅಕ್ಕಿ ನೆನ್ಸಿಟ್ಕೊಂಡಿವಲ್ರಿ ಆ ಅಕ್ಕಿನ ಇದ್ರೊಳಗ ಹಾಕೊಳ್ಳುಮಂತ್ರಿ. ನೋಡ್ರಿ ನಾವ್ ನೆನ್ಸಿರುವಂತ ಅಕ್ಕಿನ ಈ ಹಾಲೊಳಗ ಹಾಕೊಳ್ಳುಮಂತ್ರಿ. ಏನಿಲ್ಲ ಅಂದ್ರು ಈ ಅಕ್ಕಿ ಬೇಯ್ಬೇಕಾದ್ರ ಒಂದ್ 15 ನಿಮಿಷ ಹತ್ತತ್ ನೋಡ್ರಿ. ಯಾಕಂದ್ರ ನಾವ್ ನೆನ್ಸಿಟ್ಕೊಂಡಿವಲ್ರಿ ಅಕ್ಕಿ ನೆನ್ಸಿಟ್ಟೋದ್ರಿಂದ ಜಲ್ದಿ ಕುದ್ ಬಿಡ್ತೈತ್ ನೋಡ್ರಿ. ಒಂದ್ 15 ನಿಮಿಷ ಅನ್ನೋತನ ಈ ರೀತಿಯಾಗಿ ಸಾಫ್ಟ್ ಆಗಿ ಕುದ್ದೈತ್ ನೋಡ್ರಿ. ಈ ರೀತಿ ಆಗ್ತಿರ್ಬೇಕಾದ್ರ ನಾವೇನ್ ಮಾಡೋಮ್ರಿ, ಇದನ್ನ ಎತ್ತಿ ಸೈಡಿಗೆ ಇಟ್ಕೋಬೇಕಾಗತ್ ನೋಡ್ರಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡೇನ್ರಿ. ನಿಮ್ಗ ಅಕ್ಕಿ ಇನ್ನ ಕುದ್ದಿಲ್ಲ ಅಂದ್ರ ಸ್ವಲ್ಪ ಮ್ಯಾಶರ್ಲೆ ಮ್ಯಾಶ್ ಮಾಡ್ಕೊಂಡ್ರೆ ಈ ರೀತಿ ಸಾಫ್ಟ್ ಆಗಿ ಕ್ರೀಮಿ ಟೆಕ್ಸ್ಚರ್ದಾಗ ಅನ್ನ ಅನ್ನೋದು ಬರ್ತೈತ್ ನೋಡ್ರಿ. ಇವಾಗ ಇದನ್ನ ಎತ್ತಿ ಸೈಡಿಗೆ ಇಟ್ಕೊಳ್ಳುಮಂತ್ರಿ. ನೆಕ್ಸ್ಟ್ ಒಂದ್ ಬೌಲ್ದಾಗ ಇಲ್ಲಿ ಅದೇ ಕಪ್ ಅಳತಿಲೇನೆ 2 ಕಪ್ ಆಗುವಷ್ಟು ನಾನು ಬೆಲ್ಲ ಹಾಕೋತಾ ಇದೀನ್ರಿ. ಒಂದ್ ಅರ್ಧ ಕಪ್ ಆಗುವಷ್ಟು ನೀರ್ ಹಾಕೊಂಡೇನ್ರಿ. ಇಲ್ಲಿ ನಮ್ಗ ಜಾಸ್ತಿ ನೀರ್ ಹಾಕೋದ್ ಬೇಕಾಗಿಲ್ರಿ. ಬೆಲ್ಲದ ಪಾಕ್ ಮಾಡ್ಬೇಕಾಗೇತ್ರಿ ನಾವು, ಅದಕ್ಕಂತೇಳಿ ನಾನು ಅರ್ಧ ಕಪ್ ಆಗುವಷ್ಟು ನೀರ್ ಹಾಕೊಂಡೇನ್ರಿ. ಬೆಲ್ಲ ಕರಗಿ ಸ್ವಲ್ಪ ಒಂದ್ ಎಳೆ ಪಾಕ ಬಂದ್ರ ಸಾಕ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ ನೀವು. ಇಲ್ಲಿ ನೋಡ್ರಿ ಒಂಚೂರು ಈ ತರ ಚಿಪಿ ಚಿಪಿ ಆಗ್ಬೇಕ್ರಿ, ಅಷ್ಟಾದ್ರ ಸಾಕ್ ನೋಡ್ರಿ. ಬೆಲ್ಲದ ಪಾಕ ಪರ್ಫೆಕ್ಟ್ ಆಗಿ ರೆಡಿ ಆಗೇತ್ರಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳುಮಂತ್ರಿ. ಪಾಕ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೇತ್ರಿ. ನಿಮ್ಗಿನ್ನ ಪಾಕ ಬಂದಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ನೀವು ಕುದಿಸ್ಕೋಬಹುದು ನೋಡ್ರಿ. ಇವಾಗ ನೋಡ್ರಿ ಪಾಕ ಪರ್ಫೆಕ್ಟ್ ಆಗಿ ರೆಡಿ ಆಗೇತ್ರಿ. ನಾವ್ ಏನ್ ಕುದಿಸಿಟ್ಕೊಂಡಿದೀವಲ್ರಿ ಅನ್ನನ ಅದ್ರೊಳಗ ಹಾಕೊಳ್ಳುಮಂತ್ರಿ ಪಾಕನ. ನೀವು ಮುಂಜಾನೆ ಮಾಡಿ ಸಂಜೆಕ್ ಇಟ್ಕೊಂಡ್ರುನು ಗಟ್ಟಿ ಅನ್ನೋದು ಒಂಚೂರ್ ಕೂಡ ಗಟ್ಟಿ ಆಗಲ್ರಿ ಬೆಲ್ಲದ ಪರಮಾನ. ಬೆಳಿಗ್ಗೆ ಮಾಡಿ ಸಾಯಂಕಾಲ ತನನು ಇದೇ ರೀತಿಯಾಗಿ ತೆಳುವಾಗಿ ಇರ್ತೈತ್ ನೋಡ್ರಿ. ಕ್ರೀಮಿ ಟೆಕ್ಸ್ಚರ್ ಆಗಿ ಇರ್ತೈತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ. ಈ ರೀತಿ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳೋದಾಗನ ಇವಾಗ ಇದಕ್ಕ ನಾವು ಗೋಡಂಬಿ ದ್ರಾಕ್ಷಿದು ಒಗ್ಗರಣೆ ಹಾಕೊಳ್ಳುಮಂತ್ರಿ. ನಾನಿಲ್ಲಿ 1-2 ಸ್ಪೂನ್ ಆಗುವಷ್ಟು ತುಪ್ಪ, ಗೋಡಂಬಿ ಮತ್ತ ಮನುಕ ಹಾಕೊಂಡಿನಿ ನೋಡ್ರಿ. ಮನುಕ ಅಂದ್ರ ಒಣ ದ್ರಾಕ್ಷಿ ಹಾಕೊಂಡು ಇದಕ್ಕ ಒಗ್ಗರಣೆ ಹಾಕೊಳತೀನಿ ನೋಡ್ರಿ. ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಪರಮಾನ್ನ ಬೆಲ್ಲದ ಪರಮಾನ್ನ ರೆಡಿ ಐತ್ ನೋಡ್ರಿ. ಯಾವುದೇ ಹಬ್ಬ ಹರಿದಿನ ಅಥವಾ ಪೂಜೆ ಪುನಸ್ಕಾರ ಇತ್ತಂದ್ರ ಈ ರೀತಿಯಾಗಿ ಮಾಡ್ಕೋಬಹುದು ನೋಡ್ರಿ. ನೀವು ಇದು ತಿಂತಾ ಇದ್ರ ಅಮೃತನೇ ತಿನ್ನತೀವೇನೆ ಅಂತ ಹೇಳಿ ಫೀಲ್ ಬರ್ತೈತ್ರಿ. ಅಷ್ಟು ಟೇಸ್ಟ್ ಆಗಿರುವಂತ ಬೆಲ್ಲದ ಪರಮಾನ್ನ ರೆಡಿ ಐತ್ ನೋಡ್ರಿ. ಮೊದ್ಲಿಗೆ ನಾವು ದೇವ್ರಿಗೆ ನೈವೇದ್ಯ ತೋರಿಸಿ ನೆಕ್ಸ್ಟ್ ಮನೆ ಮಂದೆಲ್ಲ ಈ ಪ್ರಸಾದನ್ನ ಭಕ್ತಿಯಿಂದ ಸ್ವೀಕರಿಸಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಬೆಲ್ಲದ ಪರಮಾನ್ನ ರೆಡಿ ಐತ್ ನೋಡ್ರಿ. ಯಾವುದೇ ಹಬ್ಬ ಹರಿದಿನಗಳು ಇದ್ದು ಅಂದ್ರೆ ನೈವೇದ್ಯವಾಗಿ ಪೂಜೆಗೆ ಇದನ್ನೇ ಮಾಡ್ಬೇಕು ನೋಡ್ರಿ. ಅಷ್ಟು ಪರ್ಫೆಕ್ಟ್ ಆಗಿರುವಂತ ರೆಸಿಪಿ ಐತ್ರಿ. ನನ್ ರೆಸಿಪಿ ನಿಮಗೆ ಇಷ್ಟ ಐತೆ ಅಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಸಾಂಪ್ರದಾಯಿಕ ರೆಸಿಪಿಗಳು ನಿಮಗ್ ಬೇಕಾಗಿತ್ತಂದ್ರ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.